ಏ ಕಾವೇರಿ, ನನ್ಗ ಅವೆಲ್ಲ ಕತ್ತಿ ಹೇಳ್ಬೇಡ. ನಿನ್ ಮನೆಗೆ ಹೋಗಿಸಿಂದ 2 ಲಕ್ಷ ರೂಪಾಯಿ ತಗೊಂಡ್ ಬಾ. ನನ್ಗ ಹೊಸ ಬೈಕ್ ಬೇಕು. ನನ್ಗ ಅವೆಲ್ಲ ಕತ್ತಿ ಹೇಳ್ಬೇಡ. ನೀ ಹೋಗಿ ಎಷ್ಟು ಜಲ್ದಿ ತರ್ತಿ ಅಷ್ಟು ಜಲ್ದಿ ಒಳ್ಳೇದು. ಇಲ್ಲಾಂದ್ರೆ ಮನಿಗ್ ಬರಕ್ ಹೋಗ್ಬೇಡ. ನಾನು ಹೇಳಾಗುಂತಿ ನೋಡಿ ಈಗ ನಿನ್ಗ. ಹೌದಮ್ಮ, ನನ್ ಮಗ ಬೈಕ್ ಕೇಳ್ತಾ ಇದ್ದಾನೆ, ನೀನು ಹೋಗಿ ತಗೊಂಡ್ ಬರ್ಬೇಕು. ನಿಮ್ಮಮ್ಮ ಅಪ್ಪಗ ಹೇಳ್ಬಾ, ತಗೊಂಡ್ ಬಾ. ನಮ್ಮ ಮಗ ಬೈಕ್ ಕೇಳ್ತಾ ಇದ್ದಾನೆ, ತಗೊಂಡ್ ಬಾ. ನೀ ತಗೊಂಡ್ ಬರ್ಬೇಕು, ಇಲ್ಲ ಬರಕ್ ಹೋಗ್ಬೇಡ ನೀನ್. ನನ್ಗೆ ಅವೆಲ್ಲ ಹೇಳ್ಬೇಡ. ವರದಕ್ಷಿಣೆ ತಗೊಂಡೆ ಬಾ. ಇನ್ನ ಬರಕ್ ಹೋಗ್ಬೇಡ. ಅಲ್ರಿ ಮದ್ವೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ರಲ್ಲ, ಮತ್ತೆ ಎಷ್ಟು ಬೇಕು ನಿಮಗೆ? ಏನ್ ಕೊಟ್ರಿ ನಿಮ್ಮ ಮನೆಯವ್ರು? ನನಗೆ ಏನು ಕೊಟ್ಟಿಲ್ಲ. ನನಗೆ ಈಗ 2 ಲಕ್ಷ ರೂಪಾಯಿ ನನಗೆ ಬೇಕೀಗ. ನನಗೆ 2 ಲಕ್ಷ ಗಾಡಿ ತೊಗೋಬೇಕಂತ ತೊಗೋಬೇಕು ನಾನು ಹೊಸದು. ನನಗೆ ಅವೆಲ್ಲ 100 ಹೇಳಕ್ಕೆ ಹೋಗ್ಬೇಡ. ನನಗೆ ಬೈಕ್ ಬೇಕು ಅಷ್ಟೇ. ನೀ ಅವೆಲ್ಲ ಕತಿ ಹೇಳ್ಬೇಡ. ನನಗೆ ನೀ 2 ಲಕ್ಷ ತೊಗೊಂಡೆ ಬಾ, ಇಲ್ಲ ಬರಕ್ಕೆ ಹೋಗ್ಬೇಡ ನೀನು. ನೀ ಯಾಕಮ್ಮ ಈಗ? ಇಲ್ಲ ಅಣ್ಣ, ನನ್ನ ಗಂಡ ದಿನ ಕುಡಿದು ಬಂದು ಹೊಡೆಕತ್ತಾನ. ನಿಮ್ಮ ತವ್ರ ಮನೇಲಿಂದ 5 ಲಕ್ಷ ತಗೊಂಬ, ನಾ ಕಾರ್ ತಗೊಂತೀನಿ ಅಂತಂದ. ಅದಕ್ಕೆ ಈ ಕಡೆ ಬಂದ. ಹೌದಮ್ಮ. ಯಾಕಂತ ನಮ್ಮ ಮಾವ ಮತ್ತೆ ಮತ್ತೆ ತಗೊಂಡ್ ಬಾ ಅಂತ ನಾವೆಲ್ಲ ಕೊಡ್ಬೇಕಾಗಿದ್ದ ಎಲ್ಲ ಅವಾಗೆ ಕೊಟ್ಟಿವಿ. ಮತ್ತೆ ಯಾಕೆ ಕಾರ್ ಬೇಕಂತಾನ ಇವಾಗ? ಹೌದಮ್ಮ, ನಾವೆಲ್ಲ ಕೊಡ್ಬೇಕು. ಇದೆಲ್ಲ ಮೊದಲೇ ಕೊಟ್ಟು ಕಳ್ಸೋಲ್ಲಮ್ಮ. ಮತ್ತೆ ಯಾಕೆ ಕೇಳ್ತಾನಮ್ಮ? ನೋಡತ್ತಿ, ದೇವ್ರ ಮ್ಯಾಲ ನಿನ್ನ ಮಗಳಿಗಿನ ಹಳೆ ನೋಡ ವರದಕ್ಷಿಣೆ ತೊಗೊಂಬದ್ ಕಳಿಸ್ಯಾನ. ನನಗನು ನೀವು ಮಾಡ್ರಿ ಅಲ್ಲ. ನೋಡತ್ತಿ, ನೀವು 2 ಲಕ್ಷ ಆಸೆ ಪಟ್ರಿ, ನಿಮ್ಮ ಹಳೆ 5 ಲಕ್ಷ ಆಸೆ ಪಟ್ಟ. ನೀವು ಬೈಕ್ ಆಸೆ ಪಟ್ರಿ, ಅವ ಕಾರ್ ಆಸೆ ಪಟ್ಟ. ಇಲ್ಲೇ ಗೊತ್ತಾಯ್ತು ನೋಡು, ಯಾರು ಮಾಡಿದ ಕರ್ಮ ಅವರೇ ಅನ್ಭವಿಸ್ಬೇಕಾಯ್ತು. ನಮ್ ತಪ್ಪು ನಮ್ಗೆ ಅರ್ವಾಯ್ತಮ್ಮ. ಇವಾಗ ನಾನೇನು ಅನ್ನಂಗಿಲ್ಲ. ನೀನು ನನ್ನ ಮಗಳು ಸರಿ ಬಾಮ, ಏನು ಬೇಡ ನಮ್ಗೆ. ನನ್ನ ತಪ್ಪಾಯ್ತು ಕಾವೇರಿ, ನಾನು ಬಂಗಾರಿ, ನನ್ನ ತಪ್ಪಾಯ್ತು. ಇನ್ನೊಂದ್ಸಲ ನೀನು ಗೊಡೆಲ್ಲ. ನಾನು ತವ್ರ ಮನೆಗೆ ವರದಕ್ಷಿಣೆ ತೊಂಬಂತಾನಲ್ಲ, ನಂಗೆ ಕ್ಷಮೆ ಇರಲಿ, ನಂಗೆ ಕ್ಷಮಿಸು. ನೀವು ಹೋಗು ಬಾಮ್ಮ. ನಿಮ್ಮ ಮನೆಯವ್ರಿಗೆ ನಾ ಮಾತಾಡ್ತೀನಿ. ನಂದು ತಪ್ಪಾಯ್ದ, ನಾ ಮಾಡಿ ಸಲಾಗಿ ಹಿಂಗೆ ಆಗ್ಯದಮ್ಮ. ಏನು ಅನ್ಸ್ಬೇಡ, ಇರಲಿ ಬಾ. ನಮ್ಮ ತಪ್ಪು ನಮ್ಗೆ ಅರಿವಾಯ್ತು. ಹಿಂದಾಗ ನಾ ಅರ್ಥ ಮಾಡ್ಕೊಂಡು ಬರ್ತೀನಿ ಬಾ.